ಅತಿ ಚಾ ತಗೋರಿ ತಗೋರಿ ಅತ್ತಿ ಚಾ. ಅತ್ತಿ ಈ ಮನೆ ಏರಿ ಸೊಸಿ ನಾನ್ ಅದೀನಿ, ನನ್ ಫಸ್ಟ್ ಚಾ ತಗೋರಿ ನೀವು. ಯಾಕ ಈ ಮನಿ ಕಿರಿ ಸೊಸಿ ನಾನ್ ಅದನತ್ತಿ, ನನ್ ಫಸ್ಟ್ ನೀ ಚಾ ಕುಡಿಬೇಕಂತ. ಇಲ್ಲ ನನ್ ಫಸ್ಟ್ ತಗೋರಿ. ನೀವಿಬ್ರು ಮೊದ್ಲು ಚಾ ಕೆಳಗಿಡ್ರಿ. ನೀವಿಬ್ರು ಮಾಡಿದ ಚಾ ಬ್ಯಾಡ ನನಗ. ಅತ್ತಿ ನಾನ್ ತಂದಿರೋ ಚಾ ಬೇಡ ನಿಂಗ? ನಾನ್ ತಂದಿರೋ ಚಾ ನಾನ್ ಪ್ರೀತಿಯಿಂದ ಚಾ ಮಾಡಿರೋದು ಗೊತ್ತನತ್ತಿ. ನಾ ಅಲ್ಲಿಂದ ನಡ್ಕೊಂತ ಹೋಗಿನಿ, ಅದು ಬರೇಗಾಲಿಲೆ ಸಕ್ರಿ ಹಾಕಿ ಚಾ ಪುಡಿ ಹಾಕಿ, ಅದು ಬ್ರಾಂಡೆಡ್ ಚಾ ಪುಡಿ ಹಾಕಿ ಮಾಡೀನಿ ಅತ್ತಿ. ನನ್ ಚಾ ಒಲ್ಲೆ ಅಂತೀಯಲ್ಲ ಅತ್ತಿ ನೀನ್. ನಾ ಎಷ್ಟ್ ಚಂದ ಚಾ ಮಾಡೀನಿ ಗೊತ್ತೇನ ಅತ್ತಿ? ನನ್ ಚಾ ಕುಡಿ ಅತ್ತಿ, ನನ್ ಚಾ ಕುಡಿ. ನಾ ಚಾ ಮಾಡಿರೋದ್ ನೋಡ್ಯಾರ ಕುಡಿ ಅತ್ತಿ. ಅಯ್ಯೇ ಅತ್ತಿ, ಆಕಿ ಮಾಡೋದೆಲ್ಲ ಡವ್ ಐತತ್ತಿ. ಆಕಿ ಮಾತ್ ಕೇಳಕ್ ಹೋಗ್ಬಾರ ಅತ್ತಿ. ನೋಡಿಲಿ ಆಕಿ ಮಾಡಿರೋ ಚಾ ನೋಡು, ಆಕಿ ಮಾಡಿರೋ ಚಾ ಹೆಂಗೈತ್ ಗೊತ್ತೇನ? ಆ ಎಮ್ಮಿ ಗಂಜಲ ಆಗಿರ್ತದಲ್ಲ ಹಂಗೈತೆ ಚಾ ನೋಡತ್ತಿ. ಒಂದ್ ಸಲ ನೋಡಿಲಿ ನಾನು ಮಾಡಿರೋ ಚಾ ನೋಡು. ಚಾ ನೋಡಿದ್ರ ಮುತ್ತು ಮುತ್ತು ಕೊಡಂಗೈತಿ ಚಾ ಗೊತ್ತನತಿ. ಅದಕ್ಕ ನೀನ್ ಒಂದ್ ಸಲ ನೀನ್ ಈ ನಾ ಮಾಡಿರೋ ಚಾ ಕುಡಿದ್ನಿ ಅಂದ್ರ 15 ವರ್ಷ ಇದ್ದಾಗ ನೀ ಹುಡುಗಿ ಹೆಂಗಿದ್ದಿಲ್ಲ ಹಂಗಾಗ್ತೈತಿ. ನೀನ್ ಆಕಿ ಮಾಡಿರೋ ನೀ ಚಾ ಕುಡ್ದಿ ಅಂದ್ರ ಹಂಗ ಮಿಟ್ಟಿಗೆ ಬಿಡ್ತಿ. ಹಿಂಗ ಆಗ್ಬಿಡ್ತಿದಿ ನೀನು. ಕಥ ಮುಗೀತು, ಟಾಟಾ ಬೈ ಬೈ. ಅತ್ತೆ ನಾ ಮಾಡಿರೋ ಚಾ ಕುಡಿಬೇಕ್ ನೀನು, ಯಾಕಂದ್ರ ನಾನ್ ಚೆನ್ನಾಗ್ ಮಾಡೀನಿ. ನಾ ಬ್ರಾಂಡೆಡ್ ಚಾ ಪುಡಿ ಹಾಕ್ ಮಾಡೀನಿ. ಅಕ್ಕಿ ಮಾಡಿರೋ ಚಾಕ್ ನೀ ಮೂತ್ ಕೊಡಕ್ ಹೋದಿ, ನಿನ್ ತುಟಿನ ಸುಡ್ದೈತಿ. ನೀನ್ ಅಕ್ಕಿ ಮಾಡಿ ಚಾ ಕುಡ್ದಿ ಸತ್ತಂಗ. ಎತ್ತಿ ಯಾರ್ ತಾತ? ಅತ್ತಿ ನೀ ನಾ ಮಾಡಿ ಚಾ ನಾ ಮಾಡಿ ಚಾ ಕುಡ್ಬೇಕತ್ತಿ, ನಾ ಮಾಡಿ ಚಾ ಕುಡ್ಬೇಕತ್ತಿ. ಅತ್ತಿ 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 ನೀನ್ ಬೇಜಾರ್ ಮಾಡ್ಕೊಬೇಡತ್ತಿ. ನೀನ್ ಮಾಡ ಆಟಕ್ಕ ನಮ್ಮ ಅತ್ತಿಗೆ ಮುಂದ್ಲೆ ಬಿಪಿ ರೇಸ್ ಮಾಡಿ ಹೊಂಟ್ರಲ್ಲಿ ಮ್ಯಾಕ್ ಕಳ್ಸ್ಬೇಕಂತ ಮಾಡಿದ್ರೆ ನೀನ್. ನನ್ನಿಂದ ಅಲ್ಲೇ ಎಲ್ಲ ನಿನ್ನಿಂದಾಗ ಆಗ್ತೈತಿ. ನನ್ ಮನಿ ಮೊದ್ಲು ನೀ ಬರಕಿಂತ ಮುಂಚೆ ಬೃಂದಾವನ ಇತ್ತು. ನೀ ಬಂದ ಮೇಲೆ ಎಲ್ಲಾ ಹಾಳಾಗೋತು, ಆಸ್ತಿ ಸಂಬಂಧ ಎಲ್ಲಾ ಹಾಳ್ ಮಾಡಕತ್ತಿ ನೀನು. ನಾನ್ ಹಾಳು ಮಾಡಕತ್ತೇನ? ಹಾ ನಾನ್ ಮ್ಯಾಕ್ ಕಳ್ಸ್ಬೇಕಂತ ಮಾಡಕತ್ತೇನ? ನೀ ಬಂದ ಮೇಲೆ ಅವ್ರಿಗೆ ಹಂಗ ಆಗತ್ತಿರೋದು. ನಾನ್ ಹಂಗ್ ಮಾಡಕತ್ತೇನೆ. ಇದನ್ನೆಲ್ಲ ಮಾಡಕತ್ತಿರೋದು ನೀನ, ನಾನಲ್ಲ ನೀನು. ಸಾಕ್ ಸುಮ್ನಿರ, ಸಾಕ ಕಂದಿನಿಂದ. ನಾನು ಬರಕ್ಕಿಂತ ಮುಂಚೆ ನಮ್ಮತ್ತಿ ಹೆಂಗಿದ್ರು ಗೊತ್ತನ? ನೀನ್ ಹಾಕಿರ ಕೂಳು ತಿಂದು 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 ಒಣ ಕಟ್ಟಿಗಿ ತಂಗಿದ್ರ. ಆದ್ರ ನಾನ್ ಬಂದಿಂದ ನಮ್ಮತ್ತಿಗ ಚೆನ್ನಾಗ್ ಊಟ ಹಾಕಿ ಅವ್ರಿಗೆ ಚೆನ್ನಾಗೆಲ್ಲ ತಿನಿಸಿ ಕೋಸ್ ಮಾಡ್ದಂಗ್ ಮಾಡೀನಿ. ಈಗ ನನಗ್ ಮಾತಾಡಕ್ ಬರ್ತೀನಿ ನೀನ್ ಸುಮ್ಕೊಂಡ್ರೆ ಕಂಡ. ಯವ್ವ ನೀನ್ ಅಡ್ಗಿ ಮಾಡಿ ಹಾಕ್ತೀಯ? ಹೋಗೋ ನೀ ಅಡ್ಗಿ ಮಾಡಿರೋದು. ಮೊನ್ನೆ ಬೀದಿ ನಾಯಿ ಉಂಟಿತ್ತಲ್ಲ, ನೀ ಅಡ್ಗಿ ಮಾಡಿದ್ ನೋಡಿ ಯಪ್ಪ ತಿಂದು ನೆಗರ್ಕೊಂಡ್ ಬಿದ್ದು ಹೋಗ್ಬಿಟ್ಟದ. ಎತ್ತಿ ಮೊನ್ನೆ ಅಡ್ಗೆ ಮಾಡಿದ್ ನೋಡಿದಿಲ್ಲ ನೀನು? ನಮ್ಮತ್ತಿ ನೀ ಅಡ್ಗೆ ಮಾಡಿದ್ ತಿಂದ್ ಬಿಟ್ರೆ ನೆಗದ್ರ ಬಿದ್ದ ಹೋಗ್ಕಾಳ. ನಮ್ಮತ್ತಿ ಮುಗ್ದ ಹೋದ್ ನಮ್ಮತ್ತಿ ಕತ್ತಿ. ಲೇ 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 ನೀವಿಬ್ರು ನನ್ ಸಾಯ ಬಿಡಕಂತಾನೆ ಇಲ್ಲ ನಿಂತೀರೇನ? ಇಲ್ಲತ್ತಿ ಅತ್ತಿ ನಾನ್ ಯಾಕತ್ತಿ ನಿನ್ ಸಾಯ್ ಬಿಡಿಲತ್ತಿ? ನೀನು ನನ್ ತಾಯಿ ಸಮಾನ ಅತ್ತಿ, ನೀ ನನ್ ತಾಯಿ ಸಮಾನ. ಆಕಿ ಅದರಲ್ಲಿ ಈಕಿ ಅತ್ತಿ, ಈಕಿ ನಿನ್ನ ಸಾಯ್ ಬಿಡೇಕಿ. ನಾನ್ ಅಲ್ಲತ್ತಿ, ನೀನ್ ನನ್ ತಾಯಿ ಸಮಾನ ಅತ್ತಿ. ನೀನು ನಿನ್ನ ತಾಯಿ ಸಮಾನ. ನಮ್ಮ ಸಮಾನಕ್ಕಿ ನೀನು ಆಕಿ ಕಡೆ ಹೋಗಕ್ ಹೋಗ್ಬೇಡ. ಆಕಿ ನೀನ್ ಹೇಳೋದೆಲ್ಲ ಸುಳ್ಳು. ನಾನ್ ನಿನ್ ಚಂದ ನೋಡ್ಕೊತೀನತ್ತಿ, ನಿನ್ ಚೆನ್ನಾಗ್ ನೋಡ್ಕೊತೀನತ್ತಿ. ಹಂಗೆಲ್ಲ ಮಾಡ್ಬೇಡತ್ತಿ, ಆಕಿ ಕಡೆ ಹೋಗ್ಬೇಡತ್ತಿ ನೀನು. ಅತ್ತಿ ನಾ ಹೇಳಕ್ ಕೇಳು, ಆಕಿ ಕಡೆ ಹೋಗ್ಬೇಡ. ನಾನ್ ನಿನ್ ನೋಡ್ಕೊಂತೀನಿ. ನಾನ್ ನಿನ್ ಮೊದ್ಲೆಲ್ಲ ಹೆಂಗ್ ನೋಡ್ಕೊಂಡಿನ ಹೇಳತ್ತಿ? ಈಕಿ ನೋಡಕ್ ಹೋಗ್ಬೇಡ ನೀನು. ಒಂದ್ ಕಪ್ ಚಾ ಕುಡ್ಸಕ್ ಇಬ್ರಿಗೆ ಯಾಕೆ ಆಡಾತಿರ್ಲಿ? ನಂಗೆ ಇಂತ ಸೊಸೆರು ಯಾರಿಗೂ ಸಿಗ್ಬಾರ್ದು. ಲೇ ನಿನ್ ಕಡೆಯಿಂದ ನೋಡ್ಲಿ ನಮ್ಮ ಇಷ್ಟು ಬೇಜಾರ್ ಮಾಡ್ಕೊಂಡು ಕಡೆಯಿಂದಲೇ ಸಿಡಿಲು ಮಿಂಚು ಆಗೋ ಮಟ್ಟಿಗೆ ಜಗಳ ಬರ್ರಿ ಜಗಳ. ಯಾರ ತಪ್ಪು ಎಂದು ಪ್ರಶ್ನೆ ಅಲ್ಲ, ಉತ್ತರ ಜಗಳ ನಿತ್ತರು ಜಗಳ.
ಜಗಳದಲ್ಲಿ ಅಮಾಯಕಿ ಹೊತ್ತಿಸುತ್ತಾಳೆ ಒಲ್ಲಮ್ಮ. ಕಣ್ಣು ಕಣ್ಣುಗೂ ಚೂರು ಚೂರು, ಮನಸ್ಸುಗೂ ಗಂಟು ಗಂಟು, ಅಪ್ಪಿ ಹಿಡ್ಕೊಳ್ಳೋ ಬದಲು ಜಿಹ್ವೆಗೂ ಕತ್ತರಿ ಹಚ್ಚಿರೋಷ್ಟು ಕಡುಕು. ಜಗಳ ಜಗಳ ಬರೀ ಜಗಳ, ಮಾತಿಗಿಂತ ಕೈ ಬಿಡ ಈಕಿ ನಿಂದ ಜಾಸ್ತಿ ಆಗೈತ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ಜಗಳ ಗಂಟೆ ಸುಮ್ನೆ ಎಷ್ಟ್ ಜಗಳ ಮಾಡ್ತೀರಿ? ಚಾ ಕುಡ್ಸೋ ಸಂಬಂಧ ಇಬ್ರು ಎಷ್ಟು ಹೊಡೆದಾಡ್ತಿರಲ್ಲ, ನಾಚಿಗೆ ಬರ್ತತಿಲ್ಲ ನಿಮ್ ಇಬ್ರಿಗ. ಒಂದ್ ಕಪ್ ಚಾ ಕೊಡಕ್ ಆಗಂಗಿಲ್ಲ ನಿಮ್ ಕೈಲಿ. ಅತ್ತಿ ನಾನು ಅದನ್ನ ಹೇಳದತ್ತಿ, ಈಕೆ ಅದಲ್ಲ, ಈಗ ನಾಚಿಕೆ ಇಲ್ಲತ್ತಿ, ಎಲ್ಲ ಬಿಟ್ಟ ನಿಂತು ಬಿಟ್ಟಳಿಕಿ. ನಾ ಬಿಟ್ಟು ನಿಂತಿರಲಿ, ನೀ ಬಿಟ್ಟು ನಿಂತಿರಿ. ಸ್ವಲ್ಪ ಲೋ ಸೂರ, ನಿನ್ನ ಸಣ್ಣವನಿದ್ದಾಗಿನ ದೊಡ್ಡವನ್ ಮಾಡಿದ್ನಲ್ಲೋ ನಾನು. ಇವ ಅತಿ ಎತ್ತರದ ಸೂರ ಇವ. ನಿನ್ ಹೆಂಡತಿಗೆ ಹೇಳ್ಕೊಳಲ್ಲ, ನನಗೆ ಹೇಳಕ್ ಬಂದಿದ್ಯಲ್ಲ. ಹೇಳ್ಕೊಕೆ. ಅಯ್ಯೋ ಅತ್ತಿ ನೋಡಿಲಿ, ನನ್ ಗಂಡಗ ಬೇಕತ್ತ, ನನ್ ಗಂಡ ಅಮಾಯಕ ಅತ್ತಿ, ನನ್ ಗಂಡ ಅಮಾಯಕ ಅಂತ ನನ್ ಗಂಡನ ನನಗೆ ಬೈತ ನೋಡತ್ತೀಕಿ, ಬೈತ ನೋಡ. ನಿನ್ ಗಂಡ ನೋಡ್ಲೆ, ನಿನ್ ಗಂಡ ಜೋಕ್ ಮಾಡ್ದಾಗ ನನ್ನ ಬೈಕಿಲೆ. ಜೋಕುಮಾರ ನನ್ನ ಗಂಡಿಗೆ ಯಾಕಂತಿದಿ? ನನ್ನ ಗಂಡಿಗೆ ಹೇಳ್ತಿಲ್ಲ, ನಿನ್ ಗಂಡಲ್ಲ ಜೋಕ್ ಮಾರ. ಅತ್ತಿ ಬಾಯ್ಲಿ ಈಗ ಮಾತಾಡೋದು ಸರಿ. ಅವ್ರು ನನ್ನ ಮಕ್ಳು ಜೋಕಾರಲ್ಲ. ಬರ್ರ ಮಕ್ಳ ನೋಡ್ರು, ಇವ್ರಿಬ್ರು ಮಾಡೋದು ಪ್ರೀತಿ ಅನ್ಬೇಕು ಏನ ದ್ವೇಷ ಅನ್ಬೇಕು? ಇಬ್ರು ಸಂಬಂಧ ನನ್ ತಲೆ ಹಾಪ್ ಆಗೈತಿ. ಇಂತ ಸೊಸೆರು ಯಾರ್ಯಾರಿಗೂ ಸಿಗಬಾರ್ದು. ಎದಕ್ ಜಗಳ ಆಡಕತ್ತೀರಿ ಹೇಳ್ರಿ ಬೇದನ. ಅಲ್ಲ ಒಂದ ಮನೆಗಿದ್ರೆ ಜಗಳ ಆಡ್ತೀರ ಅಂತ 2 ಬಾರಿ ಮಾಡಿದ್ರ ಇಲ್ಲಿಂದ ಜಗಳ ಆಡೋಕ್ ಬಿಡೋಲ್ರಲ್ಲ ನೀವು. ನಿನಗದ ನನಗಲ್ಲ ಅತ್ತಿ ಹೇಳಕತ್ರದ ನಿನಗೆ, ನೀ ಸರಿತ ಕೆಲ್ಸ ನೀನು ಜಾಸ್ತಿ ಮಾತಾಡ ಕೆಲ್ಸ. ಜನ್ಮದಾಗು ನಾ ಚಾ ಮಾತ್ರ ಕುಡಿಯಂಗಿಲ್ಲ. ನನಗೆ ಚಾ ನೋಡಿದ್ರೆ ವಾಕ್ರಿಗೆ ಬನ ಆತ. ಯಾರಿಗೂ ಇಲ್ಲ ಇಲ್ಲಿ ತಾಳ. ನನ್ ಗಂಡ್ ಕೊಟ್ಟಿದ್ದು ಸೀರೆ ಇದು ಎಲ್ಲ ಕಳ್ಕೊಂಡ್ಬಿಟ್ಟೆ. ಇದೊಂದ್ ಐತಿ ಸೀರೆ ನಂದ, ನೆನ್ಪಿಗೋಸ್ಕರ ಇಟ್ಕೊಂಡಿದೀನಿ ಇದನ್ನ. ಅಯ್ಯೋ ಅತ್ತಿ 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 ನೀ ಕೆಲ್ಸ ಎದಕ್ ಮಾಡಕತ್ತಿ? ನಾನು ಅದೇ ನೀನ್ ಮಾಡಕ ನೀನ್ ಸೀರೆ ಕೊಡ್ತೀನಿ ಅತ್ತಿ. ಅತ್ತಿ ನಾನು ಹಿರೇ ಸೊಸಿ ಇರೋದ್ನ ಈಕೆ ಕೈಲಿ ಯಾಕೆ ಹೋಗಿಸ್ಬೇಕು? ತಮ್ಮ ನಾನು ಉಗುದ್ ಹಾಕ್ತೀನಿ ಬಟ್ಟೆನ. ಅತ್ತಿ ನಾ ಉಗುದ್ ಹಾಕ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅತ್ತಿ ಆಕಿ ಡವ್ ಮಾಡಕತ್ತಾಳ, ಊರ್ ತುಂಬಾ ನೋಡಿ ನಾ ಇದೇ ಸೊಸಿ ಚಂದ ನೋಡ್ಕೋಬೇಕಂತಂದ್ ಹೇಳಿ ಆಕಿ ಹಿಂಗ್ ಡವ್ ಮಾಡಕತ್ತಾಳ. ನೀವ್ ಆಕಿ ಮಾತ್ ನಂಬೇಡ್ರಿ, ಕೊಡು ನಾನ್ ತೊಳೆದಾಕ್ತೇನೆ ಅಂತ. ಅತ್ತಿ ಈಗೇನ್ ಕಮ್ಮಿ ಅದಾಳೇನ? ನಾಳೆ ನೀ ಸತ್ತ ಮೇಲೆ ಬಂಗಾರ ತಗೊಳಕಿ ಹಂಗ್ ಮಾಡಾಕತ್ತಾಳ, ನಿನ್ ಗೊತ್ತಾಗುಂತದ. ಯವ್ವ ನೀವಿಬ್ರು ಸೀರೆ ಹೋಗ್ಯದಂಗಿರ್ಲಿ, ನಾನ್ ಸೀರೆನೆ ಹರಿದಿಟ್ಟಿರ್ಕೊಂಬರಲಿ. ಲೇ ನಿನಗ ಹೇಳಿದ್ದ ಅತ್ತಿ ಸೀರೆ ಹರಿದು ಇಡ್ತಿ ಅಂತ ಹೇಳಿ. ಲೇ ನನಗಲ್ಲೇ ನಿನಗ್ ಹೇಳಿದ ಅದನ್ನ, ನೀನ್ ತಿಳ್ಕೊ ಅದನ್ನ. ನಾನ್ ಇಬ್ರಿಗೂ ಹೇಳಿನಿ, ನೀವೇನ್ ಮಾಡೋದ್ ಬೇಡ, ನಾನ್ ಸೀರೆ ನಾ ಹೊಕ್ಕತ್ತೇನೆ, ಹೋಗ್ರಿಬ್ರು. ಅಯ್ಯೋಯ್ಯೋಯ್ಯೋ ಅತ್ತಿ ಏನ್ ಹೇಳಕತ್ತೈತಿ ನೀನು? ನಿನ್ ಮುತ್ತಿನಂತ ಕಿರಿ ಸೊಸಿ ಇರ್ಬೇಕಾದ್ರ ನಿನ್ ಕೈಲಿ ಸಾರಿ ಹೋಗ್ಸಕ್ ಸರಿ ಅನ್ಸ್ತದಿ. ಊರಿನ ಜನ ಎಲ್ಲ ನನ್ ಬಗ್ಗೆ ಏನ್ ತಿಳ್ಕೊಂತಾರತ್ತಿ? ಬೇಡ, ನಾನ್ ನಿನ್ ಸೀರೆ ಹೋಗಿ ಕೊಡ್ಬೇಕಲ್ಲ, ನಾ ಹೋಗಿ ಕೊಡ್ತೀನಿ. ಕೊಡ ನಾ ಹೋಗಿ ಕೊಡ್ತೀನಿ, ನಾ ಹೋಗಿತೀನಿ, ನಾ ಹೋಗದಾಕ್ತೀನಿ ಕೊಡತ್ತಿ. ಏ ಬೇಡ, ನಾನ್ ಹೋಗಿ ಅಯ್ಯೋ ಇಬ್ರು ಸೇರ್ಕೊಂಡು ನನ್ ಸೀರೆ ಹರಿದ್ರು, ನನ್ ಗಂಡ ತಂದ್ ಕೊಟ್ಟಿದ್ದೀರಿ ಅಪ್ಪ. ಅಯ್ಯಯ್ಯೋ ನನ್ ಸೀರೆ ಹಾರಿದ್ರ ಇಬ್ರು ಕುಡ್ಕೊಂಡು, ಅಯ್ಯಯ್ಯೋ ನನ್ ಮನೇನ ಹಾಳು ಮಾಡಿದ್ರು ಇಬ್ರು. ಬರ್ರೋ ಹುಡುಗರು ಬರ್ರೋ, ನನ್ ಸೀರೆ ಹರಿದ್ರು, ನನ್ ಗಂಡ ತಂದೆ ಸೀರೆ. ಅಯ್ಯೋ ನನ್ ಸೀರೆ ಹರಿದ್ರೆ ಮತ್ತೆ ಸೀರೆ
ಹರಿದ್ಲಲ್ಲತ್ತಿ ನೀನ್ ಸೀರಿನ ಅಯ್ಯಯ್ಯೋ ಮಾವು ಕೊಡ್ತಿದ್ನಲ್ಲತ್ತಿ ನೀನ್ ಸೀರಿನ ಹರಿದ್ ಬಿಟ್ಲಲ್ಲಿ ಏ ನಮ್ಮ ಅತ್ತೆ ಸೀರೆ ನೀನ್ ಹರಿದಿದ್ದೆ ಅಯ್ಯಯ್ಯೋ ಹರಿದ್ಲಲ್ಲತ್ತಿ ಬಡಪಾಕ್ತಿ ಹರ್ದ ನೋಡತ್ತಿ ನಿನ್ ಸೀರಿನ ಅಯ್ಯ ಏನ್ ಬರ್ಬಾರ್ದು ಬಂದತ್ತೆ ನಿನಗೆ ನಮ್ಮ ಅತ್ತೆ ಸೀರೆ ಹರಿದಿಟ್ಟಲ್ಲ ಅತ್ತಿ ನೋಡ ನಿನ್ ಸೀರೆ ಹರಿದಿಟ್ಲಕ್ಕಿ ಅಯ್ಯಯ್ಯೋ ನಾ ಹರ್ದಿಲ್ಲ ಎತ್ತಿ ಅಕ್ಕಿನ ಹರ್ದ ಇಬ್ರು ಸೇರ್ಕೊಂಡು ಏನ್ ಕಾಡಾತಾರೆ ನನಗೆ ಬಿಡವ ನನ್ ಸೀರಿನ ಹಾ ನಾನ್ ಹರ್ದಿನಿ ಅಂತ ಹೇಳ್ತೀಯ ನೀನ್ ಹರ್ದಿದ್ದ ಯಾಕ ನಾನ್ ಹರ್ದಿನ ಬರ್ರಿ ಜಗಳ ಜಗಳ ಬರ್ರಿ ಜಗಳ ಮಾತಿಗೆ ಮಾತು ಸೇರಿ ಜಗಳ ನೋಡುವ ನೋಡುತ್ತಾದಲ್ಲಿ ಜಗಳ ಸಿಡಿಲು ಮಿಂಚು ಆಗೋ ಮಟ್ಟಿಗೆ ಜಗಳ 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 ಬರ್ರಿ ಜಗಳ ಯಾರ ತಪ್ಪು ಎಂದು ಪ್ರಶ್ನೆ ಅಲ್ಲ ಕೂತರು ಜಗಳ ನಿಂತರು ಜಗಳ ಇವರ ಜಗಳದಲ್ಲಿ ಅಮಯಕ್ಕೆ ಹೊತ್ತಿಸುತ್ತಾಳೆ ಒಲ್ಲಮ್ಮ ಕಣ್ಣು ಕಣ್ಣುಗೂ ಚೂರು ಚೂರು ಮನಸ್ಸುಗೂ ಗಂಟು ಗಂಟು ಅಯ್ಯೋ ನನ್ ಸೀರೆ ಕೊಳ ಬದಲು ಜಿಹ್ವೆಗೂ ಕತ್ತರಿ ಹಚ್ಚಿರೋಷ್ಟು ಕಡುಕು ಹಳೆ ಗಂಡು ಸೀರೆ ನಂದೆಲ್ಲ ಹಾಳಾಗೋತು ಹರಿದ್ರೆ ನನ್ ಗಂಡ ಕೊಡ್ಸಿದ್ ಒಂದ್ ಸೀರಿನ ಹರ್ದಿಟ್ರು ಇಬ್ರು ಪಾಪ ಅದ್ ಕುಡಿಯೋದ್ ಬಿಟ್ಟು ತಂದ್ ಕೊಟ್ಟಿತ್ತ ನನಗ್ ಸೀರೆ ಇಬ್ರು ಸೇರ್ಕೊಂಡ್ ಅಕ್ಕ ತಂಗಿ ನನ್ ಸೀರೆನ ಹರ್ದಾಕಿದ್ರು ಇವ್ರೇನ್ ಸ್ವಸ್ಥೇರೋ ಏನೋ ಅಯ್ಯೋ ಎಂತ ಚಂದ ಸೀರೆ ಹರ್ದಾಕಿದ್ರು ಇಬ್ರು ಕೂಡ್ಕೊಂಡು ಬಂದ ಬಂದ ಚಿಕ್ಕಪ್ಪ ಚುಕ್ಕಿಯಂತೆ ನಕ್ಕಪ್ಪ ಚೀಲ ತುಂಬ ಹೂ ತಂದು ಇದನ್ನ ನೀ ಇಟ್ಕೋ ಅಂತ ಹೇಳಿದಪ್ಪ ಬಂದ ಅಯ್ಯೋ ಅಯ್ಯಪ್ಪ ನನ್ ಸೀರೆ ಇಬ್ರು ಕೂಡ್ಕೊಂಡು ನನ್ ಸೀರೆನ ಹರ್ದಾಕ ಏನ್ ಬೇ ಆರಾಮದೇನ ಏನ್ ಆರಾಮ ಬಾರೆ ಪಕ್ಕ ಕೂಡು ಏನಾಗೈತೆ ಇಬ್ರು ಸೇರ್ಕೊಂಡು ನಿಮ್ ಮಾವ್ ತಂದ್ ಕೊಟ್ಟು ಸೀರೆ ಹರ್ದಾಕಿದ್ರು ನೋಡಿಯಪ್ಪ ಯಾಕ ಹೋದ್ರ ಒಂದ್ ಸೀರೆ ಒಯ್ತ್ ಬಿಡ್ಬಿ ಅವನು ನಾ 100 ಸೀರೆ ತಂದ್ ಕೊಡ್ತೇನೆ ನಾನು ನಿನಗೆ ನಿನ್ 100 ಸೀರೆ ಯಾವನಿಗ್ ಬೇಕು ನನ್ ಗಂಡ ಪ್ರೀತಿಲಿಂದ ತಂದ್ ಕೊಟ್ಟು ಸೀರೆ ಇದು ಎಲ್ಲ ಆಗಿರ್ತೈತ್ ಬಿಡು ಬೇಕು ಅಲ್ಲಿ ಯಾಕೆ ಚಿಂತೆ ಮಾಡ್ತೀಯ ಅದೊಂದ್ ಸೀರೆಗೆ ಇಷ್ಟ ತಂದ ನೀನ್ ಬಾಳ್ ಜನಾಗಿ ಮತ್ ತಮ್ಮ ಮನಿ ಬಂದ ನಾ ಸ್ವಲ್ಪ ತಮ್ಮನ ಬಗ್ಗೆ ಲಕ್ಷ್ಯ ಕೊಡ್ಬೇಕು ನೀನ್ ಹೌದಲ್ಲ ತಮ್ಮ ನನ್ಗೆ ಲಕ್ಷಣ ನೋಡಿ ಸೀರೆ ಇದ್ರೊಳಗೆ ಗಡ್ಡದಾಗೆ ಲಕ್ಷಣ ಆಗ್ಲಿಲ್ಲ ಏ ಬರ್ರಿಪ್ಪ ನಿಮ್ ಕಾಕ ಬಂದನ್ ಬರಲಿ ನೀರ್ ತಗೊಂಬರಲಿ ನೀವು ಆರಾಮದಿರ ಏ ಒಬ್ರು ಇಬ್ಬರು ತಗೊಂಡ್ರಿ ಆಕಿ ಮನಿ ನೀರ್ ನೀನ್ ತಗೊಂಡ್ ತೊಳ್ಕೊಳಂಗಿಲ್ಲ ನಮ್ ನೀರ್ ತಗೊಂಡ್ ಅದೇ ಹಂಗ ಅದೇ ಹಾಕಿ ಇಬ್ಬರು ತಗೋಬಾರ್ದು ಕಾಕರ ಆಕಿ ನನ್ ಚಪ್ಪು ಆಗಲ್ರಿ ಆಕಿ ನೀರ್ ತಗೊಂಡ್ ನೀವು ಮುಖ ತೊಳ್ಕೊಬೇಡ್ರಿ ಹಂಗ ನೀವು ಆಕಿ ನೀರ್ ತಗೊಂಡ್ ಮುಖ ತೊಳ್ಕೊಂಡ್ರಿ ಅಂದ್ರ ನಿಮ್ ಮುಖ ಕೆರ ಹಿಡ್ದೋಕತ್ ನೋಡ್ರಿ ತಗೋರಿ ನೀರ್ ತಗೋರಿ ಕಾಕರ ನನ್ ನೀರ್ ತಗೊಳ್ರಿ ಅಕ್ಕಿ ನೀರ್ಲಿ ನನ್ನ ಮುಖ ತಕೊಂಡ್ಬಿಟ್ರೆ ಅಂದ್ರೆ ನೀವ್ ಮೊದ್ಲ ಬ್ರೌನಿ ಎದಿರಿ ಅಕ್ಕಿ ಮುಖ ತಕೊಂಡ್ರೆ ಮತ್ ಕರ್ಗಾಗಿ ಹೋಗಿ ನೋಡ್ ಕರೆ ಇಡ್ಲಿನ ಮಸಿನ ನೀರ್ ತಗೋರಿ ಇಬ್ಬರು ನೀರಾಗ ಮುಖ ತಗೊಂತೀನಿ ತಡ್ರಿ ನಾನು ಯಾಕೆ ಬೇರೆ ಮುಖ ತಕೊಂತೀರಿ ಆಗಲ್ರಿ ನಮ್ಗಂತ ನೀರ್ ತಗೋಬೇಕು ನನ್ ನೀರ್ನಾಗ ನೀವು ಮುಖ ತಗೋಬೇಕೆ, ತಗೋರಿ, ಮುಖ ತಗೋರಿ. ಪಾಪ ಚಿಕ್ಕಪ್ಪ ಅಯ್ಯೋ ಪಾಪ ಚಿಕ್ಕಪ್ಪ ಹೇಳಿದ್ರಿ ಬೇ ನೀವ್ ಇಬ್ಬರ ನಾ ಬೆಳಗ್ಗೆ ಇಸ್ತ್ರಿ ಮಾಡಿ ಅವನು ಅರಿಬೇಕೆಂಬಂದ್ರೆ ನೀರು ನೋಡ್ರಿ ಕಾಕರ ನೀವು ಮತ್ತೆ ನನ್ ನೀರ್ ತಗೋರ್ಲಿಲ್ಲ ಮತ್ತ ಅಕ್ಕಿ ನೀರ್ ತಗೊಳತಿದ್ರೆ ಅದಕ್ಕ ನಾನ್ ನೆರ್ಚ್ಬಿಟ್ಟೇರಿ ನೀರ್ ನೋಡ್ರಿ ಕಾಕರ ಅಕ್ಕಿ ಮಾಡದ ಇಂತ ಕೆಲ್ಸ ಅದಕ್ಕಂತಾನ ನಾನ್ ನೀರ್ ತಗೊಂತ ಹೇಳಿದ್ ನಾನು ಅಕ್ಕಿ ಕೆಲ್ಸನ ಇಂತಾವು ನನ್ ನೀರನ್ ತಗೊಂಡಿದ್ರೆ ಅಕ್ಕಿ ತಿಲ್ರಿ ಈಗ ಲೇ 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 ನನ್ ತಮ್ಮ ಊರಿಂದ ಬಂದ್ರಿ ಹೆಂಗ್ ಮಾಡಿಟ್ಟಿರಿ ಅವನ್ನ ಇಬ್ರು ಸೇರ್ಕೊಂಡ ಅತ್ತಿ ನಂದೇನ ತಪ್ಪಿಲ್ರಿ ಎಲ್ಲಾ ಅಕ್ಕಿನ ತಪ್ಪ್ರಿ ಅಕ್ಕಿನ ಫಸ್ಟ್ ನೀರ್ ಉಗಿದ್ರಿ ನಂದೇನ ತಪ್ಪಿಲ್ರಿ ಅತ್ತಿ ನನಗೆ ಹೇಳ್ಬೇಡ್ರಿ ಅವ್ವ ನಾನ್ ಉಗ್ಗಿನ ನೀರ್ನ ಫಸ್ಟ್ ನೀವ್ ಉಗ್ಗಿದಿ ಮಾವ ಕಾಕರ ಹೇಳ್ರಿ ನೀವ್ ಅಕ್ಕಿಗೆ ಯಾರು ಉಗ್ಯಾರ ಅಂತ ಹೇಳಿ ಯಾವ ಇಬ್ಬರು ಕುಡುಗಿರಿ ಹೋಲ್ ಬಿಡ್ರಿ ಅದ್ ಹಾಳಾಗ್ ಹೋಗ್ತೀಗ ಬಿಟ್ಟಾಕ್ ಬಿಡ್ರಿ ಅದನ್ನ ಇಲ್ಲೇ ಕಾಕರ್ ಬರ್ರಿ ಕಾಕರ ನಮ್ ಮನೆಗ್ ಹೋಗೋಣ ಬರ್ರಿ ಕಾಕರ ನನ್ ಮನೆ ಬರೋಕೆ ಏ ನಮ್ ಮನೆಗ್ ಬರ್ಬೇಕ ಏ ನಮ್ ಮನೆಗ್ ಬರ್ಬೇಕ ನಮ್ ಮನೆಗ್ ಬರ್ರಿ ಕಾಕರ ನಮ್ ಮನೆಗ್ ಬರ್ರಿ ಕಾಕರ ನಮ್ ಮನೆಗ್ ಬರ್ರಿ ನಾನು ಹೆಂಗೆ ಹೇಳಿದ್ರು ಯಪ್ಪ ಅಯ್ಯೋ ಪಾಪ ಚಿಕ್ಕಪ್ಪ ಗತಿಯದು ಗತಿಯಂತೆ ಊರಿಗೆ ಹೋದ್ರು ಮದುವೆಗೆ ಹಿಂತಿರುಗ್ ದುಃಖತೆ ಬರ್ತೆ ಅಯ್ಯೋ ಪಾಪ ಚಿಕ್ಕಪ್ಪ ಗತಿಯದು ಗತಿಯಯ್ಯ ನೀನು ಮಾಡಿದ ತಂತ್ರಕ್ಕೆ ಜಗಲೇ ತಿಂದೆ ನೀನೇಯ್ಯ ಅಯ್ಯೋ ಪಾಪ ಚಿಕ್ಕಪ್ಪ ಲೋಕ ಕೇಳ್ತಾ ಇದೆ ಕತೆ ನಗುತ್ತಾ ಕೇಳಿ ಹೇಳ್ತೀವಿ ಇದು ಗತಿ ಅದು ಗತಿ ಅಯ್ಯೋ ಪಾಪ ಚಿಕ್ಕಪ್ಪ ಗತಿಯದು ಗತಿಯಂತೆ ಊರಿಗೆ ಹೋದ್ರು ಮದುವೆಗೆ
ಹಿಂತಿರುಗ್ ದುಃಖತೆ ಬರ್ತೆ. ಅಯ್ಯೋ ಪಾಪ ಚಿಕ್ಕಪ್ಪ ಗತಿಯದು ಗತಿಯಯ್ಯ, ನೀನು ಮಾಡಿದ ತಂತ್ರಕ್ಕೆ ಜಗಲೇ ತಿಂದೆ ನೀನೇಯ್ಯ. ಅಯ್ಯೋ ಹೆಂಗಿರ್ತಿರ್ಲಿ ಮರಿ ಅವ್ರ ಕೂಡ ನೀವು ಕೆಟ್ಟ ಜಗಳ ಗಂಟೆ ಅದಾರ ಪವರ್ ಅಂತ್ರ. ಮಾವ ನೀ ಒಂದಾ ದಿನ ನೋಡೇ ಹಿಂಗ ಅನ್ನಾಗತ್ತೀರಿ, ನಾವ್ ಜೀವನ ಪೂರ್ತಿ ಅನ್ಭವಿಸ್ಬೇಕು. ಹೆಂಗ ಆಗ್ಬಾರ್ದು ನಮ್ಗೆ. ಮಾವ ಒಂದ ಮನ್ಯಾಗ ಜಗಳ ಆಡ್ತಾರಂತಂದ್ ಹೇಳಿ ಬ್ಯಾರೆ ಬೇರೆ ಮನಿ ಮಾಡಿದ್ವಿ ಮಾವ. ಇನ್ನಾದ್ರೂ ಜಗಳ ಮಾಡಕ್ ಬಿಡ್ಬೇಕು ಮಾವ. ಇವ್ರ ಕಲಾ ಸಾಕಾಗ್ಬಿಡಿ ನಮಗ. ನನಗಂತ್ರ ಸಾಕಾಗ್ಬಿಡ್ತಿಲ್ಲ ಅಪ್ಪ. ಅವ್ರ ಕೈಗೆ ಇಷ್ಟ ದಿವ್ಸ ಏನ್ ಮಾಡಿರಲ್ಲ, ನೀವ ಬಿಡಪ್ಪ ಬಲು ಗಟ್ಟಿ ನೀವು. ನನಗಂದ್ರ ಇದಕ್ಕ ಹಾರ್ದ ಮಾವ. ಅದು ಹೋಗ್ಲಿ ಬಾ, ಒಳಗ್ ಬಾ ಮನೆ ಒಳಗ ಚಾಪ ಕುಡಿಯೋದ್ ಬಾ. ಮಾವ ಬಾರೋ ನಮ್ ಮನೆಗ್ ಬಾ, ಚಾ ಕುಡಿಯುವಂತೆ. ನಿಮ್ ಮನೇನು ಬೇಡ, ನಿಮ್ ಮನೇನು ಬೇಡ. ಯಾಕ ನಾ ಇಲ್ಲಿರಕ್ ಹೋಗ್ಲಪ್ಪ, ನಾವ್ ಹೋಗ್ಬಿಡ್ತೀವಿ. ಕೋಳಿ ತರ್ತೀನಿ ಬಾರೋ ಮಾವ. ಬಿರಿಯಾನಿ ಬಾರು ನೋಡ್ರು, ನಮ್ ತಮ್ಮ ಹಂಗ ಹೋದ, ಮನಿ ಒಳಗ್ ಸಹ ಬರ್ಲಿಲ್ಲ, ಹಂಗ ಹೋತದ ಹುಡುಗ. ಎಲ್ಲಾ ಕಾರಣ ನಿಮ್ ಮೆಂಟರ್ನ ಸ್ವಲ್ಪ ಹದ್ಬಸ್ತಾಗ ಇಟ್ಕೊಳಕ್ ಕಲೀರಿ ಇಬ್ರು. ಯವ್ವ ಅವ್ರ ಎಷ್ಟ್ ಹೇಳಿದ್ರು ನಮ್ ಮಾತ್ ಕೇಳಲ್ಲ ಅಂತ ಗಯ್ಯಾಳಿಗಳನ್ನ ಮದಿ ಮಾಡಿ ಕೊಟ್ಟಿ ನಮಗ. ಮಾಡಿ ಕೊಟ್ಟಿ ನೀನ ಹನ್ಯಾ ಬರ ಅನುಭವಿಸಿತ್ತು ನಾವು. ಹಂಗ ಆಗೇತ್ ಬಿಡ್ರಪ್ಪ, ಇವ್ರಿಬ್ಬರ್ನ ಸ್ವಸ್ಥರ್ ಮಾಡ್ಕೊಂಡು 12 ಆಗ್ಬಿಟ್ಟತ್ ನಂದು. ಯವ್ವ ನಮ್ಮ ಮನೆ ಬರ್ದಾಗ ಹಂಗೈತಿ, ಹಂಗ ಹೋಗಿತ್ತು. ಜಗಳ ಇವರ ಜಗಳದಲ್ಲಿ ಅಮಯಕಿ ಹೊತ್ತಿಸುತ್ತಾಳೆ ಒಲ್ಲಮ್ಮ. ಗೌತಮ್ಮಂದ್ರ ಯಾಕೆ ಇಷ್ಟು ಬೇಜಾರಾಗಿರಲ್ಲ? ನಮಸ್ಕಾರ ನೋಡ್ರಿ, ಬರ್ರಿ. ನಮಸ್ಕಾರಪ್ಪ, ನಮಸ್ಕಾರ. ಯಾಕೆ ಇಷ್ಟು ಬೇಜಾರಾಗಿರಿ? ಏನೋ ಚಿಂತೆ ಮಾಡಕತ್ತೀರಿ? ಒಳ್ಳೆ ಬೆಳೆ ಬಂದೈತಿ, ಒಳ್ಳೆ ಇದು ಬಂದೈತಿ, ಯಾಕೆ ಯೋಚನೆ ಮಾಡಕತ್ತೀರಿ? ಬಹಳ ಯೋಚನೆ ಮಾಡಕತ್ತೀರಲ್ಲ ನೋಡ್ರ. ಏನಂತ ಹೇಳ್ಬೇಕ್ರಿ, ಭೂಮಿ ತಾಯಿ ಕೈ ಹಿಡ್ದೈತ್ರಿ, ಆದ್ರ ಮನ್ಯಾಗ ನೆಮ್ಮದಿ ಅನ್ನೋದ ಸತ್ತೋಗೈತ್ರಿ ಗೌಡ್ರ. ಏನಾತು ಅಂತದೇನಾತು? ಸ್ವಲ್ಪ ಬಿಡಿಸಿ ಹೇಳ್ರಿ. ಗೌಡ್ರ ನಮ್ಮವ್ವ ಕಷ್ಟಪಟ್ಟು ಎಲ್ಲದ ನಮ್ಮನ್ನ ಸಾಕಿದ್ರಿ. ಸಾಕಿ ಇಬ್ರನ್ನ ಮದ್ವಿ ಮಾಡಿಕೊಟ್ರಿ. ನಮ್ಗ ಇಬ್ರಿಗೆ ಮದ್ವಿ ಮಾಡಿಕೊಟ್ರಿ. ಕೊಟ್ರನ ಇಬ್ರು ಒಂದೇ ಹೋಗ್ತಾರಂದ್ರ ಎಲ್ಲದನ್ನ ಮುರಬೇಟ್ ಮಾಡಿಗೆ ಕೊಡ್ತಾನ್ರಿ. ಒಟ್ಟು ನೆಮ್ಮದಿನ ಇಲ್ರಿ. ಬಂದಂತಾರ್ರಿ ಮನಿಗೆ, ಮಾತಿಗೆಲ್ಲ ಜಗಳ ಮಾಡ್ತಾರೆ. ಹಂಗಾಗಿ ಮನಸ್ಸಿಗೆ ನೆಮ್ಮದಿನ ಇಲ್ರಿ. ಗೌಡ್ರ ಬರೇ ಮಾತ್ಗೂ ಜಗಳ ಆಡ್ತಾರ್ರಿ, ಕುಂತ್ರು ಜಗಳ ಆಡ್ತಾರ, ನಿಂತ್ರು ಜಗಳ ಆಡ್ತಾರ. ಅದಕ್ ಸಂಬಂಧ ಎರಡು ಬೇರೆ ಮನೆ ಮಾಡಿವ್ರಿ ಇಬ್ರಿಗೆ, ಆದ್ರೂ ಜಗಳ ಆಡೋದ್ ಬಿಡಲ್ರಿ. ಬರೇ ಜಗಳ ನೋಡ್ರಿ ಅವ್ರಿಗೆ. ಜೀವನ ಅನ್ನೋದು ಸಾಕಾಗಿ ಹೋಗ್ಬಿಡದ್ರಿ. ಅದಕ್ಕ ಬಾಳ ಬ್ಯಾಸರಾಗಿ ಕುಂತ್ ಬಿಟ್ಟಿದ್ವಿ ನೋಡ್ರಿ ಗೌಡ್ರ. ಎಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತಾರೆ? ಹುಚ್ಚಪ್ರ ಇಷ್ಟ ಅಂತಂದ್ ಹೇಳ್ತಿರಲ್ರಿ, ಕಷ್ಟ ಅನುಭವಿಸೋರ್ಗೆ ಗೊತ್ತ್ರಿ. ಎಷ್ಟಕ್ಕೆ ನಾ ಒಂದ್ ಪರಿಹಾರ ಹೇಳ್ತೀನಿ ಬರ್ರಿ. ನೋಡ್ರ ಪರಿಹಾರ ಸಿಗುತ್ತಂದ್ರೆ ಏನಾರ ಮಾಡ್ತೀವಿ ನೋಡ್ರಿ. ಹಾಗಾದ್ರೆ ಒಂದ್ ಪರಿಹಾರ ಹೇಳ್ತೀನಿ, ನೀವಿಬ್ರು ನಾ ಹೇಳ್ದಂಗ್ ಮಾಡ್ರಿ. ಹೇಳ್ರಿ, ಮಾಡ್ತೀವ್ರಿ. ಅರ್ಧದ ಇಷ್ಟ ಅನ್ರಿ ಗೌಡ್ರ, ಮಾಡ್ತೀರಿ, ಈಗ ಮಾಡ್ತೀವಿ ನೋಡ್ರಿ. ಮಾಡಿ. ಯಾಕೆ ಹಿಂಗ್ ಬೇಜಾರ ಕುಂತಿ? ಏನ್ ಮಾಡ್ತಿದ್ ಬಿಡ್ರಿ, ನಂಗಂತೂ ಸಾಕಾಗ್ ಹೋಗಿತಿ. ಈಗ ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂತ ನಂಗ್ ಸಾಕಾಗ್ ಹೋಗ್ಬಿಟ್ಟೈತಿ ಆಕಿ ಸಂಬಂಧ. ಇಷ್ಟನ ನನ್ ಕಡೆ ಒಂದ್ ಐಡಿಯಾ ಐತಿ. ಏನ್ರಿ ಅದು? ನಾ ಹೇಳೋದು ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತಪ್ಪ, ನಾನ್ ಆಕಿ ನನ್ ಜೊತೆ ಜಗಳ ಆಡಲ್ಲ ಅಂದ್ರ ನಾ ಯಾರ ಮುಂದನು ಹೇಳಕ್ ಹೋಗಲ್ಲ. ನಾನು ನಮ್ಮೂರು ಗೋಡ್ರತಾಗ ಎಲ್ಲಾ ಮಾತಾಡ್ಕೊಂಡ್ ಬಂದಿ. ನಾನು ನೀ ಅಲ್ಲಿ ಹೋ, ನೀನು ಅವ್ರೆಲ್ಲಾ ಹೇಳ್ತಾರ, ಅದ್ರಂಗ್ ಮಾಡ್ಕೊಂಬಾ. ನೀನು ಗೌಡ್ರ ಹತ್ರ ಎಲ್ಲ ಮಾತಾಡ್ಕೊಂಡ್ ಬಂದಿರಾ ನೀವು? ನಾ ಎಲ್ಲಾ ಮಾತಾಡ್ ಬಂದಿನಿ ಗೋಡ್ರತಾಗ. ನೀವ್ ಹೋಗಿ ಕೊಡೋ ಬೆಟ್ಟ ನೀನು, ಅವರೆಲ್ಲ ಹೇಳಿ ಕಳ್ಸ್ತಾರ ನಿನಗೆ. ಆಯ್ತಂದ್ರ ನಾ ಹೋಗಿ ಬರ್ತೀನಿ. ಹೋಗು. ಸಫೇದ್ ಕಪಡಾ ऐसा मत करो. ನಮಸ್ಕಾರ. ನಮಸ್ಕಾರಮ್ಮ, ಬಾ. ಆರಾಮದಿರಿ? ಆರಾಮದಿನಮ್ಮ, ಬರ್ರಿ. ಏನಿಲ್ರಿ, ನಮ್ಮ ಮನೆಯವ್ರ ಎಲ್ಲ ನಿಮ್ ಹತ್ರ ಹೇಳ್ಯಾರಂತಂದ್ರ ನಿಮ್ ದಾರಿನ ಕಾಯಕತ್ತಿದ್ನಮ್ಮ, ನೀವ್ ಬಂದಿದ್ ಚಲೋ ಆತ. ಅದ ಗೌಡ್ರ, ನಮ್ ಮನೆ ಒಳಗ ಬಾಳ ಸಮಸ್ಯೆ ಆಗ್ಬಿಟ್ಟೈತಿ, ಅದೇನ ಪರಿಹಾರ ಕೊಡ್ತೀನಿ ಅಂದ್ರಿ ಅಂತ. ಅದಕ್ಕ ಕಾಯಕತ್ತಿದ್ನಮ್ಮ. ಕೂಡ ಮೇಲೆ ಹೇಳ್ತೀನಿ ಪರಿಹಾರನ. ಕೂಡು.
ನೋಡಮ್ಮ, ನಾ ಹೇಳೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹ್ಞೂನ್ರಿ ಗೌಡ್ರ. ನಾ ಹೇಳಿದ ವಿಷಯದಿಂದ ಅವಳು ನಿನ್ ಕಾಲಿಗೆ ಬಂದ್ ಬೀಳ್ತ ಹಂಗ ನಾ ಮಾಡ್ಕೊಡ್ತೀನಿ ನಿನಗ. ನನ್ ಕಾಲ್ ಬೀಳ್ತಾಳಂದ್ರ ನಾ ಏನಾರ ಮಾಡಕ್ ರೆಡಿದೀನ್ರಿ ಗೌಡ್ರ. ಆಯ್ತಮ್ಮ, ನಾನು ಒಂದು ಹಿಮಾಲಯದಿಂದ ಮಂತ್ರಿಸಿದ ನೀರ್ ತಂದಿದ್ದೇನೆ. ಈ ನೀರ್ನ ನೀನು ಅವಳು ಬೈತಾ ಇರ್ತಾಳಲ್ಲ, ಅವಾಗ ಇದನ್ನ ನೀರ್ ಕುಡಿದು ಬಿಡ್ಬೇಕು. ಅವ್ ಕುಡಿದು ಏನ್ ಮಾಡ್ಬೇಕು, ಆ ನೀರ್ನ ಗಂಟದಾಗ ಇಡ್ಕೋಬೇಕು. ಈ ಕಡೆ ನುಂಗ್ಲೂಬಾರ್ದು, ಈ ಕಡೆ ಪೂರ ಕುಡಿಲೂಬಾರ್ದು. ಹಾಗೆ ಗಂಟ್ಲದಾಗೆ ಇಡ್ಕೊಂಡ್ಬಿಡ್ಬೇಕು. ಅವಳು ಎಷ್ಟು ಬೈತಾಳೆ ಬೈತಾ ಇರ್ಲಿ, ಅಷ್ಟು ನೀ ಮಾಡು, ಎಲ್ಲ ಪರಿಹಾರ ಆಗಿ ಹೋಗ್ಬಿಡುತ್ತೆ. ಆತ್ರಿ ಗೌಡ್ರ. ನೀ ಅಷ್ಟ್ ಮಾಡಿದ್ರ 1 ವಾರಕ್ಕ ನಿನ್ ಕಾಲಿಗೆ ಬಂದ್ ಬಿಡ್ತಾಳ ಆಕಿ. ಹೌದ್ರಿ ಗೌಡ್ರ, ಹಂಗಾರ ಬಾಳ ಉಪಕಾರ ಆತ್ರಿ. ಅಕ್ಕಿ ಏನಾರ ಜಗಳಕ್ ಮಾಡಕತ್ತ ಬಂದ್ರಂದ್ರ ನಾ ಅವ್ನ ಬಾಯಾಗ ನೀರ್ ಹಾಕೊಂಡ್ ಕುತ್ಕೊಂಡ್ಬಿಡ್ತೀನಿ. ಅಷ್ಟ್ ಮಾಡಮ್ಮ. ಆಯ್ತ್ರಿ. ತಗೊಂಡು ಪರಿಹಾರ ಮಾಡ್ಕೊ. ಇಷ್ಟಾಗಿ ಚಿಂತೆ ಮಾಡಾಕತ್ತಿ? ಏನಾಗೈತಿ ನಿಂಗ? ಏನ್ ಕಮ್ಮಿ ಆಗೈತಿ? ನೀವೇನ್ ಕಮ್ಮಿ ಮಾಡಿಲ್ರಿ ನನಗೆ. ಆದ್ರ ಕೆದಳಲ್ಲ, ಬರೀ ನನ್ ಜೊತೆ ಯಾವಾಗ ಜಗಳ ಮಾಡ್ತಿರ್ತಾರ. ಇದಕ್ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗತ್ತಿಲ್ಲ. ಇಷ್ಟನಾ? ಇಷ್ಟಕ್ಕ ನಾ ಒಂದ್ ಐಡಿಯಾ ಮಾಡ್ಕೊಂಡ್ ಬಂದೀನಿ. ಏನ್ರಿ ಐಡಿಯಾ ಅದು? ಅದಕ್ಕ ನಾ ಒಂದ್ ದಾರಿ ಮಾಡ್ಕೊಂಡ್ ಬಂದೀನಿ. ಗೌಡ್ರ ಹತ್ರ ಮಾತಾಡ್ಕೊಂಡ್ ಬಂದೀನಿ. ಚಟ್ನ ಒಂದ್ ಐಡಿಯಾ ತಗೊಂಬಂದೀನಿ. ಈ ಪಟ್ನ ಗೌಡ್ರ ಹತ್ರ ಹೋಗ್ಬಿಡು, ಎಲ್ಲ ನಿನ್ಗೊಂದ್ ದಾರಿ ಮಾಡ್ಕೊಡ್ತಾರ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹೌದಾ? ನಿಜ ಹೇಳತ್ತೀರಿ ನೀವು? ಹಾಗಿದ್ರೆ ನಾ ಈಗ ಹೋಗಿ ಬರ್ತೀನಿ. ಹೋಗಿ ಬಾ, ಬೇಗ ಹೋಗಿ ಬಾ. ಹಾ ಸರಿ. ಗೌಡ್ರಿ ನಮಸ್ಕಾರ ರೀ. ನಮಸ್ಕಾರ, ಬಾರಮ್ಮ. ಹೇಳಮ್ಮ, ಮನೆಗೆಲ್ಲ ಆರಾಮದಾರ? ನೀ ಆರಾಮದೀಯ? ಹಾ ರೀ ಗೌಡ್ರಿ, ಎಲ್ರು ಆರಾಮದಾರ. ನಮ್ಮ ಯಜಮಾನ್ರಿ ನಿಮ್ಮನ್ ಭೇಟಿ ಆಗು ಅಂತ ಹೇಳಿದ್ರಿ, ಅದಕ್ಕೆ ಬಂದಿರಿ. ಹೌದಮ್ಮ, ನಾ ಹೇಳಿದ್ದೆ. ಬಾ ಇಲ್ಲಿ ಕೂಡ್ ಬಾರಮ್ಮ, ನಿನಗೆ ಪರಿಹಾರ ಹೇಳ್ತೀನಿ. ಗೌಡ್ರ, ನನಗ್ ಸಾಕಾಗ್ಬಿಟ್ಟೈತ್ರಿ ಆಕೆ ಸಂಬಂಧ. ಇದಕ್ ನೀವ ಒಂದ್ ಪರಿಹಾರ ಕೊಡ್ರಿ. ಹೌದಾ? ಅದಕ್ಕಮ್ಮ ನಾನು ನಿನ್ ಕರೆಸಿದ್ದು. ತಗೋ ಇಲ್ಲಿ, ಇದು ಹಿಮಾಲಯದಿಂದ ನೀರ್ ತಂದಿದ್ದೀನಿ. ಇದನ್ನ ಇಷ್ಟ ಮಾಡಿದ್ರೆಲ್ಲ ಪರಿಹಾರ ಆಗುತ್ತೇನ್ರಿ ಗೌಡ್ರ? ಪಕ್ಕ ಮಾಡಿ ನೋಡು. ಅವಳು ಇನ್ನೊಂದ್ ವಾರಕ್ಕೆ ನಿನ್ ಕಾಲಿಗೆ ಬಂದ್ ಬೀಳ್ತಾಳೆ. ಸರಿ ಗೌಡ್ರ, ನಿಮ್ಮಿಂದ ಬಾಳ ಉಪಕಾರ ಆಯ್ತು. ನೀವ್ ಹೇಳಿದ್ರ ನಾ ಚಾಚು ತಗ್ದ ಮಾಡ್ತೀನ್ರಿ. ಬರ್ತೀನ್ರಿ ಗೌಡ್ರ. ಹೋಯ್ ಬಾ. ಅಮ್ಮ ಹೇಳೋಣ, ನನ್ನ ಹೆಂಡತಿನ ಗೌಡ್ರದಾಗ ಕಳ್ಸೀನಿ. ಎಲ್ಲ ಪರಿಹಾರ ಆಗ್ಬೋದಂತ ಅನ್ಸಾಕತೈತಿ. ಹೌದಾ? ನಾನು ನೆನ್ಪಿನ ಕಳ್ಸಿ ನೋಡು ಗೌಡ್ರ ಹತ್ರ. ಹೌದಾ? ಚಲೋ ಆತ್ವಾ. ಪರಿಹಾರ ಸಿಕ್ಕಾಬಿಡುತ್ತೆ ನೋಡಿ ಇವತ್ತು. ಆ ಗೌಡ್ರು ಹೇಳಿದ್ದು ಚಲೋ ಆಯ್ತು. ಅಕ್ಕಿ ಬಾಯಿ ಮಾಡ್ಕೊಂತ ಎಷ್ಟರ ಹಾಯ್ಕೊಳ್ಳಿ, ನಾನಂತೂ ಈ ನೀರ್ ಕುಡಿದು ಆರಾಮಾಗಿದ್ಬಿಡ್ತೀನಿ. ಅಪ್ಪ, ಗೌಡ್ರು ಕೊಟ್ಟಿದ್ದು ಬಾಳ ತುಂಬಾ ಚೆನ್ನಾಗಾಯ್ತು. ಆಕಿ ಎಷ್ಟರ ಹೊಯ್ಕೊರ್ಲಿ, ನಾನಂತೂ ಈ ನೀರ್ ಕುಡಿದು ಆರಾಮ್ ಇದ್ಬಿಡ್ತೀನಿ. ನಿಮ್ ಯಾವ ಟೆನ್ಷನ್ ಇಲ್ಲ. ಜಗಳ ಬರ್ರಿ ಜಗಳ ಜಗಳ ಬರ್ರಿ ಜಗಳ, ಮಾತಿಗೆ ಮಾತು ಸೇರಿ ಜಗಳ, ನೋಡುವ ನೋಡುತ್ತಾದಲ್ಲಿ ಜಗಳ, ಸಿಡಿಲು ಮಿಂಚು ಆಗೋ ಮಟ್ಟಿಗೆ ಜಗಳ. ಜಗಳ ಜಗಳ ಬರ್ರಿ ಜಗಳ, ಯಾರ ತಪ್ಪು ಎಂದು ಪ್ರಶ್ನೆ ಅಲ್ಲ, ಕೂತರು ಜಗಳ ನಿಂತರು ಜಗಳ, ಇವರ ಜಗಳದಲ್ಲಿ ಅಮಯಕ್ಕೆ ಹೊತ್ತಿಸುತ್ತಾಳೆ ಓಲಮ್ಮ. ಕಣ್ಣು ಕಣ್ಣುಗೂ ಚೂರು ಚೂರು, ಮನಸ್ಸುಗೂ ಗಂಟು ಗಂಟು, ಅಪ್ಪಿ ಹಿಡ್ಕೊಳ್ಳೋ ಬದಲು ಜೀವೆಗೂ ಕತ್ತರಿ ಹಚ್ಚಿರೋಷ್ಟು. ಗೌಡ್ರ, ನೀವ್ ಹೇಳ್ದಂಗ ನಮ್ಮ ಮನೆಗೆ ಈಗ ಜಗಳ ಅನ್ನೋದ ಇಲ್ಲ ನೋಡ್ರಿ. ನೆಮ್ಮದಿ ಆರಾಮ್ ನಿಂದಿಯಿಂದ ಇರಿ. ಆದ್ರೂ ಒಂದು ನಿಮ್ಗ ಪರಿಹಾರ ಕೂಡಿಸ್ಕೊಂಡು ಹೇಳ್ಬೇಕಾಗೈತಿ. ನಾ ಹೇಳ್ತೀನಿ, ಬರ್ರಿ ಹೋಗೋಣ. ಬರ್ರಿ ಗೌಡ್ರ. ಹೇಳ್ರಿ. ಗೌಡ್ರೆ, ನನ್ ಸೊಸರಿಗೆ ಬುದ್ಧಿ ಹೇಳಿ ಅದಿನ ಮಂತ್ರದ ನೀರ್ ಕೊಟ್ಟಿರಿ. ಬಾಳ ಚಲೋ ಅಂದ್ರೆ ಚಲೋ ಆಗೇತ್ರಿ. ನಿಮ್ ಋಣ ಯಾವತ್ತು ಮರೆಯಂಗಿಲ್ರಿ ನಾನು. ಆಯ್ತಮ್ಮ, ಆಯ್ತು. ನೀವ್ ಹೇಳಮ್ಮ. ಹೌದು ಗೌಡ್ರ, ನೀವ್ ಕೊಟ್ಟಿರೋ ಮಂತ್ರದ ನೀರಿಂದ ನಾವ್ ಅಷ್ಟು ನಮ್ ಸಂಸಾರ ಚೆನ್ನಾಗೈತಿ. ನಾವ್ ಅಷ್ಟು ಚಲೋ ಅದೀವ್ರಿ. ಗೌಡ್ರ, ನೀವ್ ಅದೇನ ಮಂತ್ರದ ನೀರ್ ಅಂತ ಒಂದ್ ಬಾಟಲ್ ಒಳಗ್ ಕೊಟ್ಟಿದ್ರಲ್ರಿ, ಅದು ಖಾಲಿ ಆಗ್ಬಿಟ್ಟೈತ್ರಿ. ಈಗಿಲ್ಲ, ಇನ್ನೊಂದ್ ಬಾಟಲ್ ಇದ್ರ ಕೊಡ್ರಿ. ಗೌಡ್ರ,
ಇನ್ನೊಂದ್ ಹತ್ತು ಮಾಡ್ಲಿಕ್ಕೆ ಕೊಡ್ರಿ ಇವ್ರಿಗೆ ಹಂಗೆ ಅರ್ದಾರಿ ನಂದು ಇವ್ರವ್ರು ಸಾಕ್ಬೇಕಾಗ್ಬಿಡೈತ್ರಿ ನನಗಂತ್ರ ಅಯ್ಯೋ ಅಯ್ಯೋ ಬರೀ ಇದ ಮಾಡ್ತಾರಿ ನೋಡ್ರ ಯಾರ ಮನಿಗ್ ಬೇಕಾದ್ರೂ ಹೋಗ್ಬೇಡ್ರಿ ಇವ್ರ ಎರಡ್ ಹೆಣ್ಣು ಹುಲಿ ಅದಾವ್ರಿ ಇದ್ದಲ್ಲಿ ಒಟ್ಟ ಹೋಗ್ಬೇಡ್ರಿ ಅವನವನ ಸಮಾಧಾನ ಸಮಾಧಾನ ಅಲ್ಲಮ್ಮ ನಿಮ್ಗೆ ಹೇಳಿದ್ನಲ್ಲ ಅದ್ಯಾವುದೇ ಮಂತ್ರದ ನೀರಲ್ಲ, ನಾನು ಕೊಟ್ಟಿದ್ದು ಮಾಮೂಲಿ ಸಾದಾ ಸೀದಾ ನೀರು. ಏನ್ ಹೇಳತ್ತೀರ್ರಿ ಗೌಡ್ರ? ಹೌದವ್ವ, ಅವು ಸಾದಾ ನೀರ. ನಿಮ್ಮ ಗಂಡಂದ್ರ ಇಬ್ರು ಅದರಲ್ಲ, ನಿಮ್ ಗಂಡ್ರಂದ್ರು ಬಂದು ಪಾಪ ಅವ್ರ ಕಷ್ಟ ಆಗ್ಕೊಂಡು ನಂದಿದಿಗೆ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಮಾಡಿ ಅವಾಗ ನಿಮ್ಗೊಂದು ಪರಿಹಾರ ಕೊಡ್ಬೇಕಂತ ಈ ನೀರ್ ಕೊಟ್ಟೆ. ನೀರೊಳಗ ಮಾಮೂಲಿ ನೀರೇ. ನಿಮ್ ಮನೆಗೆ ಅವ್ರಿಬ್ರು ಜಗಳ ಆಡ್ತಿದ್ರಲ್ಲ, ಮಾತಿಗೆ ಮಾತು ಬೆಳೆಸ್ಬಿಟ್ಟು ಅದಕ್ಕೋಸ್ಕರ ಮಾತಿಗೆ ಮಾತು ಬೆಳಿಬಾರ್ದು ಅಂತ ನಾನು ಯೋಚನೆ ಮಾಡಿ ಒಂದ್ ಬಾಟ್ಲಿ ಅವ್ರಿಗೊಂದ್ ಬಾಟ್ಲಿ ಇವ್ರಿಗೊಂದ್ ಬಾಟ್ಲಿ ಅಂತ ನೀರ್ ಕೊಟ್ಟೆ. ನಾನು ನಿಮ್ಗೆ ನೀರ್ ಕೊಟ್ಟು ನಿನಗೇನ್ ಹೇಳಿದ್ನಮ್ಮ? ಏನಿಲ್ ಗೌಡ್ರ, ಅಕ್ಕಿ ಬಾಯ್ ಮಾಡಬೇಕಾರ ಬಾಯಿ ಒಳಗ್ ನೀರ್ ಹಾಕೊಂಡು ನುಂಗ್ಲು ಬೇಡ ಉಗಿಲು ಬೇಡ ಅಂತ ಹೇಳಿದ್ರಿ. ನಾನು ಅದೇ ತರ ಮಾಡ್ಕೊಂಡಿದ್ದೆ. ಆಕಿ ಮಾತಾಡ್ಕೊಂಡು ತಾನು ನಿಂತಿದ್ವಿ. ನಿನಗೇನ್ ಹೇಳಿದ್ನಮ್ಮ? ಹೌದ್ರಿ ಗೌಡ್ರ, ನನಗೂ ಅದನ್ನ ಹೇಳ್ಕೊಟ್ಟಿದ್ರಿ. ನೀವ್ ಆಕಿ ಮಾತಾಡತಾನೆ ನೀರ್ ಉಗುಳ್ಬೇಡ್ರಿ ಇಲ್ಲ ನುಂಗ್ಬೇಡ್ರಿ ಅಂತ ಎರಡು ಹೇಳಿದ್ರಿ. ಇಲ್ಲೋಯ್ತು ನೋಡು ಬರಬ್ಬರಿ ವಿಷಯ. ಈಗ ಅರ್ಥ ನಮ್ಮ ನಿನಗೆ? ಒಬ್ರಿಗೊಬ್ರು ಮಾತು ಬೆಳೆಸಿದ್ರೆ ಬೆಳೀತಾ ಜಗಳ ಆಗುತ್ತೋ ವಿನ ಪರಿಹಾರ ಆಗಲ್ಲ. ಅದಕ್ಕೋಸ್ಕರ ನಾನು ಇಂಥ ಪರಿಹಾರ ಅವರಿಗೆ ಕಂಡುಕೊಟ್ಟೆ. ಇಷ್ಟೇ ನೋಡಮ್ಮ, ನೀವು ಮಾತಿ ಇಬ್ರು ಜಗಳ ಮಾಡಿಬಿಟ್ಟು ಒಂದು ಮಂತನನ ಸುಮ್ಮನೆ ಹೊಡೆದಾಕೊಂಡ್ರಿ. ಸಣ್ಣ ಪುಟ್ಟ ವಿಚಾರ, ಅದೇನು ದೊಡ್ಡ ವಿಚಾರ ಅಲ್ಲ. ಒಂದು ಟೀ ಕೊಡೋಕ್ಕೋಸ್ಕರ, ಒಂದು ನಾಷ್ಟ ಕೊಡೋಕ್ಕೋಸ್ಕರ ಇದಕ್ಕೆ ಜಗಳ ಮಾಡ್ಕೊಂಡು ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆ ನೀನು ಅವ್ರಿಗೆ ಮಾತಾಡಿದಿ, ದೊಡ್ಡ ಸೊಸಿ ಸಣ್ಣ ಸೊಸಿಗೆ ಮಾತಾಡಿದ್ರಿ, ಸಣ್ಣ ಸೊಸಿ ದೊಡ್ಡ ಸೊಸಿಗೆ ಮಾತಾಡಿದ್ರಿ, ಒಂದು ಮಂತನ ಹೊಡೆದಿಟ್ಬಿಟ್ರಿ. ಏನಾಯ್ತು ಇದರಿಂದ? ಬರೀ ಮಾತಿಂದ ಹೊರ್ತು ಜಗಳ ಆತೋ ಹೊರ್ತು ಮೌನದಿಂದ ಏನೂ ಆಗ್ಲಿಲ್ಲ. ಈಗ ಹೆಂಗ್ ಮೌನದಿಂದ ಪರಿಹಾರ ಸಿಕ್ತು ನೋಡಿ ನಿಮ್ಗೆ ನಾನು ಕೊಟ್ಟದ ಐಡಿಯಾದಿಂದ. ಅದಕ್ಕೆ ಅಮ್ಮ, ನಿನಗೆ ಸಿಕ್ತು ಬಂದಾಗ ಅವ್ರು ಸಹಕರಿಸ್ಕೊಂಡು ನಡಿಬೇಕು, ಅವ್ರಿಗೆ ಸಿಕ್ತು ಬಂದಾಗ ನೀವು ಸಹಕರಿಸ್ಕೊಂಡು ನಡಿಬೇಕು. ಇಷ್ಟೇ ಜೀವನ. ಒಬ್ರಿಗೆ ಕಷ್ಟ ಒಬ್ರಿಗೆ ದುಃಖ ಬಂದೇ ಬರುತ್ತೆ. ಅದು ಬಂದ್ರೇನೆ ಜೀವನ. ಎಷ್ಟೇ ಇರೋದು ಜೀವನ. ಮನೆಗೆ ಬಂದಂತ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಮ ಅತ್ತಿ ಎಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟದಿಂದ ಜೀವನ ನಡೆಸ್ತಾ ಇದ್ದಾಳೆ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಅವರಿಗೂ ಕಷ್ಟ ಕೊಡ್ಬಾರ್ರಿ, ಅವ್ರಿಗೂ ಹಿಂಸೆ ಕೊಡ್ಬಾರ್ರಿ. ನೀವು ಚಂದಾಗಿ ಜೀವನ ನೋಡ್ಕೊಂತ ಹೋಗ್ರಿ. ಇಷ್ಟೇ ಜೀವನ. ನೀವು ಮಾತು ಬೆಳೆಸಿ ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ಖುಷಿಯಾಗಿ ನಗ್ನಗ್ತಾ ನಿಮ್ಮ ಸಂಸಾರ ನೀವು ಮಾಡ್ಕೊಂತ ಹೋಗ್ರಿ. ಈ ಸಂಸಾರ ಮಾಡ್ಕೊಂತ ಹೋದ್ರೆ ಸ್ವರ್ಗ ಸುಖ ಸಿಗುತ್ತೆ. ಹೌದ್ರಿ ಗೌಡ್ರ, ನಾವಿಬ್ರು ಜಗಳ ಆಡೋ ಟೈಮಿಗೆ ನಮ್ ಮನೆಗೆ ನೆಮ್ಮದಿ ಇರ್ಲಿಲ್ಲ. ಈಗ ನಾವಿಬ್ರು ಚೆನ್ನಾಗದೀವಿ, ನಮ್ ಸಂಸಾರ ಚೆನ್ನಾಗೈತಿ. ನೀವ್ ಹೇಳಿದಂಗ ಆನಂದ ಸಾಗರದಂಗ ಐತಿ. ನಾವು ಗಂಡ ಹೆಂಡತಿ ಚೆನ್ನಾಗದೀವಿ, ಎಲ್ರು ಚೆನ್ನಾಗಿರ್ತೀವಿ, ಒಂದೇ ಫ್ಯಾಮಿಲಿ ತರ ಹೊಂದ್ಕೊಂಡು ಹೋಗ್ತೀವಿ. ಗೌಡ್ರೆ, ನಮ್ಮಿಬ್ರದ್ದು ಯಾವ್ದು ಸಂಬಂಧ? ನಮ್ಮ ಅತ್ತಿನೂ ನಾವು ಚೆನ್ನಾಗಿ ನೋಡ್ಕೊರ್ಲಿಲ್ಲ, ಅವ್ರಿಗೂ ಹಿಂಸೆ ಕೊಟ್ವಿ. ಈ ಕಡೆ ನಮ್ಮ ಗಂಡಂದ್ರೂ ನಾವು ಚೆನ್ನಾಗಿ ನೋಡ್ಕೊರ್ಲಿಲ್ಲ, ಅವ್ರಿಗೂ ಹಿಂಸೆ ಕೊಟ್ವಿ. ನಾವು ಮಾಡೋದ್ರಿಂದ ಅವ್ರೆಲ್ಲರಿಗೂ ಕಷ್ಟ ಆಯ್ತು, ಹಿಂಸೆ ಆಯ್ತು. ಇನ್ಮೇಲಿಂದ ನಾವ್ ಆತರ ಮಾಡೋದಿಲ್ರಿ, ನಡ್ಕೊಳಂಗಿಲ್ಲ. ನಾವಿಬ್ರು ಅಕ್ಕ ತಂಗಿಯರು ಅಲ್ಲಿದ್ರು, ಸ್ವಂತ ಅಕ್ಕ ತಂಗಿಯರನ್ನಂಗ ನಾವಿಬ್ರು ನಡ್ಕೊಂಡು ಹೋಗ್ತೀವ್ರಿ ಗೌಡ್ರ. ನಿಮ್ಮಿಂದ ಬಾಳ ಉಪಕಾರ ಆತ್ರಿ. ಈಗಾರ ಅರ್ಥ ಆತ ಇಬ್ರಿಗೂ. ಇನ್ಮೇಲಿದ್ದಾರ ಹೊಂದ್ಕೊಂಡ್ ಅಕ್ಕ ತಂಗಿ ಚಂದಾಗ ಜೀವನ ಮಾಡ್ಕೊಂಡು ಹೋಗೋದ್ ಕಲೀರಿ. ಮಾತಿಗೆ ಮಾತಾಡೋದ್ ಬಿಟ್ಟು ಜೀವನ ನಡೆಸ್ರಿ. ಮಾತಿಗೆ ಮಾತೇ ಉತ್ತರ ಅಲ್ಲ, ಮೌನವೂ ಒಂದೊಂದ್ಸಲ ಉತ್ತರ ಕೊಡುತ್ತೆ. ಮಾತಿಗೆ ಮಾತು ಕೊಡ್ಕೊಂತ ಹೋದ್ರೆ ಜಗಳ ಆಗತ್ತೆ. ಮೌನವಾಗಿದ್ರೆ ಜಗಳ ಬಗೆಹರಿಯುತ್ತೆ. ಇನ್ಮೇಲೆ ಇದ್ರು ತಿಳಿದು ನಡೆದ್ರಿ. ಇನ್ಮೇಲಾರ ಇಬ್ರು ಸಂಸಾರದಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು, ಸಹಜ ಜೀವನ ಮಾಡೋದು ಕಲೀರಿ. ಇಷ್ಟೇ ಜೀವನ.